ॐ यश्छन्दसा मृषभो विश्वरूपः छन्दोऽभ्योऽध्यमृतात् सम्बभूव समेन्द्रो मेधया स्पृणोतु अमृतस्य देवधारणो भूयासम् शरीरं मे विचर्षणम् जिह्वा मे मधुमत्तमा कर्णाभ्यां भूरिविश्रुवम् ब्रह्मणः कोशोऽसि मेधया पिहितः श्रुतं मे गोपाय शान्ति शान्ति शान्तिः हरिः ॐ श्रीगुरुभ्यो नमः हरिः ॐ Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಸ್ಥಿರವಾಸರ ಆಷಾಢ ಬಹುಳ ದಶಮಿ. ನಾಳೆ ಆದಿತ್ಯವಾಸರ ಅತ್ಯಂತ ಪವಿತ್ರವಾದ ಏಕಾದಶಿ ವ್ರತ. ಇಂದು ಈ ಶನಿವಾರದ ಮುಸ್ಸಂಜೆಯಲ್ಲಿ ಶ್ರೀರಾಮಾಷ್ಟಕ ಸ್ತೋತ್ರಂ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀರಾಮಾಷ್ಟಕಂ ಸ್ತೋತ್ರಂ. ಓಂ ಕೌಸಲ್ಯಾ ಗರ್ಭಸಂಭೂತಂ ಸೂರ್ಯಕೋಟಿ ಸಮಪ್ರಭಂ ವಿಶ್ವಾಮಿತ್ರ ಪ್ರಿಯಂ ದಾಂತಂ ರಾಮಂ ವಂದೇ ಜಗದ್ಗುರು. ಅಹಲ್ಯಾ ಶಾಪಹಂತಾರಂ ಜಾನಕಿ ಪ್ರಾಣನಾಯಕಂ ಅಯೋಧ್ಯಾಪುರನೇತಾರಂ ರಾಮಂ ವಂದೇ ಜಗದ್ಗುರುಂ. ಸಿಂಹಾಸನೆ ಸಮಾಸೀನಂ ಕಿರೀಟೇನ ವಿರಾಜಿತಂ ರತ್ನಕೇಯೂರಹಾಢ್ಯಂ ರಾಮಂ ವಂದೇ ಜಗದ್ಗುರುಂ. ಶಬರ್ಯಾ ಪೂಜಿತಂ ಶಾಂತಂ ಧನುರ್ವೇದ ವಿಶಾರದಂ ಸರ್ವಶಾಸ್ತ್ರಾರ್ಥ ತತ್ವಜ್ಞಂ ರಾಮಂ ವಂದೇ ಜಗದ್ಗುರುಂ. ಸುಗ್ರೀವರಾಜ್ಯದಾತಾರಂ ಪೂರ್ಣೇಂದು ಸದೃಶಾನನಂ ಋಷ್ಯಮೂಕಾದಿನಿಲಯಂ ರಾಮಂ ವಂದೇ ಜಗದ್ಗುರುಂ. ಲಂಕಾಭಯಪ್ರದಾತಾರಂ ವಿಭೀಷಣವರಪ್ರದಂ ದಶಗ್ರೀವಸ್ಯ ಹಂತಾರಂ ರಾಮಂ ವಂದೇ ಜಗದ್ಗುರುಂ. ಪುಷ್ಪಕಾಗ್ರೇ ಸಮಾರೂಢಂ ಭರತೈರಭಿಪೂಜಿತಂ ಸೀತಯಾ ಸಹ ರಾಜೇಂದ್ರಂ ರಾಮಂ ವಂದೇ ಜಗದ್ಗುರುಂ.
रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः। रामाष्टकमिदं पुण्यं प्रातरुत्थाय यः पठेत् स तु रामप्रसादेन सर्वपापैः प्रमुच्यते। ॐ शान्तिः शान्तिः शान्तिः। हरिः ॐ श्रीगुरुभ्यो नमः। हरिः ॐ. 2 ನಿಮಿಷಗಳ ಕಾಲ ನಾಮ ಜಪ, ಅಷ್ಟಾಕ್ಷರಿ ಮಂತ್ರದ ಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ನಮೋ ನಾರಾಯಣಾಯ. 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 ಸಂತ ಶ್ರೇಷ್ಠ ಶ್ರೀ ಪುರಂದರದಾಸರ ಒಂದು ಕೀರ್ತನೆ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಓಂ ದೇವ ಬಂದ ನಮ್ಮ ಸ್ವಾಮಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ. ದೇವ ಬಂದ ನಮ್ಮ ಸ್ವಾಮಿ ಬಂದನೋ.
ದೇವರ ದೇವ ಶಿಖಾಮಣಿ ಬಂದನು. ಉರಗ ಶಯನ ಬಂದ ಗರುಡ ಗಮನ ಬಂದ. ಉರಗ ಶಯನ ಬಂದ ಗರುಡ ಗಮನ ಬಂದ. ನರಗೊಲಿದವ ಬಂದ ನಾರಾಯಣ ಬಂದ. ನರಗೊಲಿದವ ಬಂದ ನಾರಾಯಣ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನು. ದೇವರ ದೇವ ಶಿಖಾಮಣಿ ಬಂದನು. ಮಂದರೋದ್ಧರ ಬಂದ ಮಾಮನೋಹರ ಬಂದ. ವೃಂದಾವನಪತಿ ಗೋವಿಂದ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನು. ದೇವರ ದೇವ ಶಿಖಾಮಣಿ ಬಂದನು. ನಕ್ರಹರನು ಬಂದ ಚಕ್ರಧರನು ಬಂದ. ಅಕ್ರೂರ ಗೋಲೇದ ತ್ರಿವಿಕ್ರಮ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನು. ದೇವರ ದೇವ ಶಿಖಾಮಣಿ ಬಂದನು. ಪಕ್ಷಿ ವಾಹನ ಬಂದ ಲಕ್ಷ್ಮಣಾಗ್ರಜ ಬಂದ. ಅಕ್ಷಯ ಫಲದ ಶ್ರೀಲಕ್ಷ್ಮೀ ರಮಣ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನು. ದೇವರ ದೇವ ಶಿಖಾಮಣಿ ಬಂದನು. ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ. ನಗೆ ಮುಖ ಪುರಂದರ ವಿಠಲನು ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನು. ದೇವರ ದೇವ ಶಿಖಾಮಣಿ ಬಂದನು. ದೇವರ ದೇವ ಶಿಖಾಮಣಿ ಬಂದನು. ಅಯೋಧ್ಯಾಪತಿ
श्री रामचंद्र महाराज की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो। श्रीमद्भगवद्गीतायाः अष्टादशोऽध्यायः। कानिचन श्लोकानि गापयामि, भवन्तः कृपया अनुगायन्तु। ॐ श्री परमात्मने नमः। अथ अष्टादशोऽध्यायः। मोक्षसंन्यासयोगः। श्रीभगवानुवाच त्याज्यं दोषवदित्येके कर्म प्राहुर्मनीषिणः यज्ञदानतपः कर्म न त्याज्यमिति चापरे। निश्चयं शृणु मे तत्र त्यागे भरतसत्तम। त्यागो हि पुरुषव्याघ्र त्रिविधः सम्प्रकीर्तितः। यज्ञदानतपः कर्म न त्याज्यं कार्यमेव तत्। यज्ञोदानं तपश्चैव पावनानि मनीषिण। एतान्यपि तु कर्माणि सङ्गं त्यक्त्वा फलानि च कर्तव्यानीति मे पार्थ। निश्चितं मतमुत्तमम्। नियतस्य तु सन्न्यासः कर्मणो नोपपद्यते। मोहात् तस्य परित्यागः तामसः परिकीर्तितः। ॐ शान्तिः शान्तिः शान्तिः। हरिः ॐ। श्रीगुरुभ्यो नमः। हरिः ॐ। ಮೋಕ್ಷ ಸನ್ಯಾಸ ಯೋಗದಲ್ಲಿ
ಸನ್ಯಾಸವೆಂದರೇನು, ತ್ಯಾಗದ ಮಹತ್ವವೇನು ಎಂಬ ಪ್ರಶ್ನೆಗೆ ಭಗವಂತನು ಉತ್ತರಿಸುತ್ತ ಕಾಮ್ಯ ಕರ್ಮಗಳನ್ನು ಬಿಡುವುದನ್ನು ಸನ್ಯಾಸವೆಂದು ಕೆಲವರು ಪಂಡಿತರು ಕರೆಯುತ್ತಾರೆ. ಸರ್ವ ಕರ್ಮಗಳ ಫಲವನ್ನು ಬಿಡುವುದು ತ್ಯಾಗವೆಂದು ಜಾಣರು ಹೇಳುತ್ತಾರೆ. ಭರತ ಶ್ರೇಷ್ಠ, ಈ ತ್ಯಾಗದ ವಿಷಯದಲ್ಲಿ ನನ್ನ ನಿಶ್ಚಯವಾದ ಮತವನ್ನು ಕೇಳು. ಹೇ ಪುರುಷ ಶ್ರೇಷ್ಠ, ತ್ಯಾಗವು 3 ರೀತಿಯದೆಂದು ತಿಳಿದವರು ಹೇಳಿದ್ದಾರೆ. ಯಜ್ಞ, ದಾನ, ತಪಸ್ಸು ಎಂಬ ಕರ್ಮಗಳನ್ನು ಬಿಡತಕ್ಕದ್ದಲ್ಲ, ಅದನ್ನು ಮಾಡಿಯೇ ತೀರಬೇಕು. ಏಕೆಂದರೆ ಸಾಧಕರಿಗೆ ಯಜ್ಞ, ದಾನ, ಈ ತಪಸ್ಸು ಕರ್ಮಗಳು ಪಾವನವಾಗಿರುತ್ತವೆ. ಇವು ಸಾಧಕರ ಚಿತ್ತವನ್ನು ಶುದ್ಧಿ ಮಾಡುತ್ತವೆ. ಆದರೆ ಈ ಕರ್ಮಗಳನ್ನು ಕೂಡ ಸಂಘವನ್ನು ಮತ್ತು ಫಲಾಪೇಕ್ಷೆಯನ್ನು ಬಿಟ್ಟು ಮಾಡತಕ್ಕದ್ದೆಂದು ಭಗವಂತನ ನಿಶ್ಚಯವಾದ ಮತವು. ಹಾಗಾದ್ರೆ ತಾಮಸ ತ್ಯಾಗ ಎಂದರೇನು? ನಿತ್ಯ ಕರ್ಮವನ್ನು ಬಿಡತಕ್ಕದ್ದಲ್ಲ, ಅವಿವೇಕದಿಂದ ನಿತ್ಯ ಕರ್ಮವನ್ನು ಬಿಡುವುದೇ ತಾಮಸ ತ್ಯಾಗ ಎನಿಸುವುದು. ನೋಡಿ, निर्दिष्ट कर्तव्यों को कभी नहीं त्यागना चाहिए. यदि कोई मोहवश अपने नियत कर्मों का परित्याग कर देता है तो ऐसे त्याग को तामसी कहा जाता है. Prescribed duties should never be renounced. If by illusion one gives up his prescribed duties, such renunciation is said to be in the mode of ignorance. ಆಗಲೇ ವಿಚಾರ ಮಾಡಿದ್ದೇವೆ, ತ್ಯಾಗದಲ್ಲಿ 3 ವಿಧ: ತಾಮಸ ತ್ಯಾಗ, ರಾಜಸ ತ್ಯಾಗ, ಸಾತ್ವಿಕ ತ್ಯಾಗ. ಈ ತಾಮಸ ತ್ಯಾಗದ ಬಗ್ಗೆ ಅತ್ಯಂತ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಈಗ ಮುಂದಿನ ಶ್ಲೋಕ ನೋಡುವ. ರಾಜಸ ತ್ಯಾಗ ಎಂತಹುದು ನೋಡುವ. ಶ್ಲೋಕವನ್ನು ಮೊದಲು ಪಾರಾಯಣ ಮಾಡುವ, ಹೇಳಿಕೊಡ್ತೇವೆ. ಪುನರಾವರ್ತಿಸಿರಿ 2 ಬಾರಿ. ದುಃಖಮಿತ್ಯೇವ ಯತ್ ಕರ್ಮ ಕಾಯ ಕ್ಲೇಶ ಭಯಾತ್ ತ್ಯಜೇತ್ ಸಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ದುಃಖಮಿತ್ಯೇವ ಯತ್ ಕರ್ಮ ಕಾಯ ಕ್ಲೇಶ ಭಯಾತ್ ತ್ಯಜೇತ್ ಸಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ದುಃಖಂ ಇತಿ ಏವ ಯತ್ ಕರ್ಮ ಕಾಯ ಕ್ಲೇಶ ಭಯಾತ್ ತ್ಯಜೇತ್ ಸಹ ಕೃತ್ವಾ ರಾಜಸಂ ತ್ಯಾಗಂ ನ ಏವ ತ್ಯಾಗ ಫಲಂ ಲಭೇತ್. ಮತ್ತು ಯಾವ ಮನುಷ್ಯನಾದರೂ ಯತ್ಕರ್ಮ ಇರುವ ಈ ಕರ್ಮಗಳೆಲ್ಲವೂ, ಯತ್ಕರ್ಮ ಏವ ಇರುವ ಈ ಕರ್ಮಗಳೆಲ್ಲವೂ ದುಃಖಂ ಇತಿ ದುಃಖರೂಪಿಯಾಗಿವೆ ಎಂಬುದಾಗಿ ತಿಳಿದುಕೊಂಡು ಕಾಯ ಕ್ಲೇಶ ಭಯಾತ್ ಶಾರೀರಿಕ ತೊಂದರೆಯ ಭಯದಿಂದ ಕರ್ಮಗಳನ್ನು ತ್ಯಜೇತ್ ತ್ಯಾಗ ಮಾಡಿದರೆ ಸಹ ರಾಜಸಂ ತ್ಯಾಗಂ ಅವನು ರಾಜಸ ತ್ಯಾಗವನ್ನು ಕೃತ್ವಾ ಮಾಡಿದರೂ ಏವ ಮಾಡಿದರೂ ಸಹ ತ್ಯಾಗ ಫಲಂ ನ ಲಭೇತ್ ತ್ಯಾಗದ ಫಲವನ್ನು ಪಡೆಯುವುದಿಲ್ಲ.
ಇರುವ ಎಲ್ಲಾ ಕರ್ಮಗಳು ದುಃಖ ರೂಪಿಯಾಗಿವೆ ಎಂದು ತಿಳಿದುಕೊಂಡು ಶಾರೀರಿಕ ತೊಂದರೆಯ ಭಯದಿಂದ ಕರ್ಮಗಳನ್ನು ತ್ಯಾಗ ಮಾಡಿದರೆ, ಕರ್ಮಗಳನ್ನು ಮಾಡದಿದ್ದರೆ ಅವನು ರಾಜಸ ತ್ಯಾಗ ಮಾಡಿದರೂ ಸಹ ತ್ಯಾಗದ ಫಲವನ್ನು ಪಡೆಯುವುದಿಲ್ಲ. ಅರ್ಥಾತ್ ಅವನ ಈ ರಾಜಸ ತ್ಯಾಗವು व्यर्थवागुत्तदे। जो व्यक्ति नियत कर्मों को कष्टप्रद समझकर या शारीरिक क्लेश के भय से त्याग देता है, उसके लिए कहा जाता है कि उसने यह त्याग रजोगुण में किया है। ऐसा करने से कभी त्याग का उच्च फल प्राप्त नहीं होता। Anyone who gives up prescribed duties as troublesome or out of fear is said to be in the mode of passion. Such action never leads to the elevation of renunciation. जो व्यक्ति कृष्ण भावनामृत को प्राप्त होता है, उसे इस भय से अर्थोपार्जन बंद नहीं करना चाहिए कि वह सकाम कर्म कर रहा है। यदि कोई कार्य करके कमाए धन को कृष्ण भावनामृत में लगाता है, कृष्ण भावनामृत में लगाता है, या यदि कोई प्रातः काल जल्दी उठकर दिव्य कृष्ण भावनामृत को अग्रसर करता है, तो उसे चाहिए कि वह डर का या सोच कर कि ऐसे कार्य कष्टप्रद हैं, उन्हें त्यागे नहीं। ऐसा त्याग राजसी होता है। राजसी कर्म का फल सदैव दुखद होता है। यदि कोई व्यक्ति इस भाव से कर्म त्याग करता है, तो उसे त्याग का फल कभी नहीं मिल पाता। ಸೊಗಸಾದಂತಹ ವರ್ಣನೆ ರಾಜಸ ತ್ಯಾಗವನ್ನು ಮಾಡಿದರೂ ಕೂಡ ತ್ಯಾಗದ ಫಲ ದೊರಕುವುದಿಲ್ಲ. ವಿಚಾರ ಮಾಡಿ, ಯಾಕೆ ಅವನು ತ್ಯಾಗ ಮಾಡ್ತಾ ಇದ್ದಾನೆ? ಈ ರಾಜಸ ತ್ಯಾಗವನ್ನು ಯಾಕೆ ಅವನು ಅಳವಡಿಸ್ಕೊಳ್ತಾ ಇದ್ದಾನೆ? ಯಾಕೆಂದ್ರೆ ಅವನಿಗೆ ಅನಿಸೋದು ಏನು ಮಾಡಿದ್ರು ಕೂಡ ಕಷ್ಟವೇ, ಯಾವುದೇ ಮಾಡಿದ್ರು ಕೂಡ ದುಃಖ ರೂಪಿಯಾಗಿಯೇ ಇದೆ. ಅಂದ್ರೇನು? ನನಗೆ ಅತ್ಯಂತ ಕಷ್ಟವಾಗಿದೆ, ನಾನು ಮೆಟ್ಟಲುಗಳನ್ನು ಹತ್ತಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ? ನಿನಗಿನ್ನು 36 ವಯಸ್ಸು, ಹತ್ಬೋದಲ್ಲ? ಇಲ್ಲ, ನನ್ನ ಪಕ್ಕದಲ್ಲಿರುವಂತಹ ಇಲಿವೇಟರ್ ಬಳಸ್ತೇನೆ ಅಥವಾ ಲಿಫ್ಟ್ ಅಲ್ಲಿ ಹೋಗ್ಬಿಡ್ತೇನೆ. ಯಾಕಪ್ಪ? ಮೆಟ್ಲು ಹತ್ತಪ್ಪ, ಆರೋಗ್ಯಕ್ಕೂ ಒಳ್ಳೇದು. ಇಲ್ಲ, ಅದು ತುಂಬಾ ಕಷ್ಟವಾಗತ್ತೆ, ದುಃಖ ರೂಪಿಯಾಗಿದೆ. ಅಲ್ಲ, ಯಾಕೆ ನಿಂಗೆ ಮೆಟ್ಲು ಹತ್ತಕ್ಕಾಗೋಲ್ವೇ? ಆಗತ್ತೆ, ಆದರೂ ನಾನು ಮೆಟ್ಲು ಹತ್ತದೆ ಇಲಿವೇಟರ್ ಬಳಸ್ತೀನಿ ಅಥವಾ ಲಿಫ್ಟ್ ಬಳಸ್ತೇನೆ. ಇದಕ್ಕೆ ರಾಜಸ ತ್ಯಾಗ ಅಂತ ಹೆಸರು. ಕರ್ಮಗಳನ್ನು ಮಾಡಲು ಶಕ್ತಿಯುತನಾಗಿದ್ದರೂ ಕೂಡ, ಶಾರೀರಿಕದ ಬಲ ಕುಂದದೆ ಇದ್ದರೂ ಕೂಡ ಅವನು ಅಂತಹ ಒಂದು ಕರ್ಮಗಳನ್ನು ಮಾಡುವುದಿಲ್ಲ. ಯಾಕೆ? ನನಗೆ ತೊಂದರೆ ಆಗತ್ತೆ, ನನ್ನ ಶರೀರಕ್ಕೆ ಕಷ್ಟವಾಗತ್ತೆ, ನಾನು ಸ್ವಲ್ಪ ಸುಲಭವಾದ ಮಾರ್ಗವನ್ನ ಅನುಸರಿಸ್ತೇನೆ, ಕಷ್ಟಪಡೋದು ನನಗೆ ಇಷ್ಟವಿಲ್ಲ, ಆದ್ರಿಂದ ಈ ಕಷ್ಟಪಡುವಂತಹ ಕಾರ್ಯವನ್ನು ನಾನು ಕೈ ಬಿಡುತ್ತೇನೆ, ತ್ಯಾಗ ಮಾಡಿಬಿಡ್ತೇನೆ. ಇದರಿಂದ ಯಾರಿಗೂ ಶ್ರೇಯಸ್ಸು ಉಂಟಾಗುವುದಿಲ್ಲ. ಇದು ರಾಜಸ ತ್ಯಾಗ. ಇದರಿಂದ ಯಾವ ಲಾಭವೂ ಕೂಡ ಇಲ್ಲ. ಆದ್ದರಿಂದ ಈ ರಾಜಸ ತ್ಯಾಗವು ವ್ಯರ್ಥವಾಗುವುದು. ನಾವೆಲ್ಲರೂ ಕೂಡ ಗಮನಿಸಬೇಕು. ರಾಜಸ ಮತ್ತು ತಾಮಸ ತ್ಯಾಗವನ್ನು ನಾವು ವರ್ಜಿಸತಕ್ಕದ್ದು. ಯಾಕೆ ಅಧ್ಯಯನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ,
ಯಾತಕ್ಕೆ ವರ್ಜಿಸಬೇಕು ಅನ್ನುವ ಕಾರಣ ನಮಗೆ ಬೇಕಲ್ಲ. ಆದ್ರಿಂದಲೇ ಇಂತಹ ರಾಜಸತ್ಯಾಗ ತಾಮಸತ್ಯಾಗವನ್ನು ನಾವು ವರ್ಜಿಸತಕ್ಕದ್ದು. ಇದನ್ನು ಅಳವಡಿಸಿಕೊಳ್ಳಬಾರದು. ಕಾರಣ ಇದರಿಂದ ಯಾವ ಫಲವೂ ಇಲ್ಲ, ಬದಲಾಗಿ ಇನ್ನೂ ಕೂಡ ಹಾನಿಯೇ ಹೆಚ್ಚಾಗುವುದು. ವಿಚಾರ ಮಾಡಿ. ಕರ್ಮಗಳನ್ನು ಮಾಡುವುದು ಕಷ್ಟದಾಯಕ, ಹಣ ಖರ್ಚಾಗುವುದು, ಶರೀರಕ್ಕೆ ಆಯಾಸ ಪರಿಶ್ರಮಗಳಾಗುತ್ತವೆ. ತನ್ನ ಮನಸ್ಸು ಇಂದ್ರಿಯ ಶರೀರಕ್ಕೆ ವಿಶ್ರಾಂತಿ ಬೇಕು, ಅಥವಾ ಮನರಂಜನಾ ಕಾರ್ಯಕ್ರಮಗಳಿಗೆ ಸಮಯವಿಲ್ಲ. ಈ ರೀತಿ ಸ್ವಾರ್ಥ ಬುದ್ಧಿಯಿಂದ ಕರ್ತವ್ಯ ಕರ್ಮಗಳನ್ನು ತ್ಯಾಗ ಮಾಡುವುದು ರಾಜಸತ್ಯಾಗವಾಗಿದೆ. ಕರ್ತವ್ಯ ಕರ್ಮಗಳ ರಾಜಸತ್ಯಾಗದಿಂದ ಯಾವ ಒಳ್ಳೆಯ ಫಲವೂ ಸಿಗುವುದಿಲ್ಲ, ಬದಲಿಗೆ ಪಾಪಗಳು ತಟ್ಟಬಹುದು. ವಿಚಾರ ಮಾಡಿ. ಆದ್ರಿಂದ ನಾವು ಸದಾ ಜಾಗರೂಕರಾಗಿದ್ದು ಶರೀರವನ್ನು ಅತ್ಯಂತ ಬಲಯುಕ್ತವಾಗಿ ಇಟ್ಟುಕೊಂಡು ಮನೋಬಲವನ್ನು ಕೂಡ ದಾರ್ಢ್ಯವನ್ನು ಕೂಡ ಕಾಪಾಡಿಕೊಂಡು ನಾವು ಸಾಧನೆಯಲ್ಲಿ ಮುಂದುವರಿಯಬೇಕಾಗಿದೆ. ತಾಮಸತ್ಯಾಗ ರಾಜಸತ್ಯಾಗ ಎರಡನ್ನೂ ಕೂಡ ವರ್ಜಿಸತಕ್ಕದ್ದು. ನೋಡುವ ಮಂಕುತಿಮ್ಮನ ಕಗ್ಗದ ಒಂದು ಮುಕ್ತಕದ ವಿಚಾರ. ಸಾಧ್ಯ ಪಡದಾರಿಗಂ ನರಭಾಲ ಪಟ್ಟವನು ಶುದ್ಧಪಡಿಸಲು ತೊಡೆದು ಪೂರ್ವದೆಲ್ಲವನು. ಹೊದ್ದೆ ಹರಿಯಲಿ ಬೇಕು ಕರ್ಮಶೇಷದ ಪಟವ, ಬುದ್ಧಿ ನುಡಿ ಸೈರಣೆಯೇ ಮಂಕುತಿಮ್ಮ. ಬುದ್ಧಿ ನುಡಿ ಸೈರಣೆಯೇ ಮಂಕುತಿಮ್ಮ. ಮಂಕುತಿಮ್ಮ ಮಂಕುತಿಮ್ಮ. ಸಾಧ್ಯ ಪಡದಾರಿಗಂ, ಸಾಧ್ಯ ಪಡದು ಆರಿಗುಂ, ಪೂರ್ವದೆಲ್ಲವನು, ಪೂರ್ವದ ಎಲ್ಲವನು. ನರಭಾಲ ಪಟ್ಟ, ಹಣೆಯ ಬರಹ, ಹಣೆಯ ಬರಹ. ಪಟವ ಹೊದಿಕೆ, ಸೈರಣೆಯೇ ತಾಳ್ಮೆ. ನೋಡಿ ಈ ಮುಕ್ತಕದ ಭಾವಾರ್ಥ. ಪೂರ್ವಕರ್ಮವನ್ನು ಸಂಪೂರ್ಣವಾಗಿ ಒಂದೇ ಬಾರಿ ಅಳಿಸಿ ಹಾಕಲು ಯಾರಿಗೂ ಸಾಧ್ಯವಾಗುವುದಿಲ್ಲ. ಸಾಧ್ಯ ಪಡಿದಾರಿಗಂ, ಸಾಧ್ಯ ಪಡದಾರಿಗಂ ನರಭಾಲ ಪಟ್ಟವನು. ಆ ಪೂರ್ವ ಕರ್ಮದ ಹೊದಿಕೆಯನ್ನು ಹೊದ್ದೇ ಎಂದರೆ ಕರ್ಮವನ್ನು ಹೊತ್ತುಕೊಂಡೇ ಮಾಡುತ್ತಲೇ ತವೆಸುತ್ತಲೇ ಜೀವನವನ್ನು ಸಾಗಿಸಬೇಕು. ಶುದ್ಧಪಡಿಸಲು ತೊಡೆದು ಪೂರ್ವದೆಲ್ಲವನು, ಹೊದ್ದೆ ಹರಿಯಲಿ ಬೇಕು ಕರ್ಮಶೇಷದ ಪಟವ. ಆದರೆ ಹಾಗೆ ಬದುಕುವಾಗ ಸೈರಣೆಯಿಂದ, ತಾಳ್ಮೆ ಬಿಡದೆ ವಿವೇಕದಿಂದ ಜೀವಿಸಬೇಕು. ಬುದ್ಧಿ ನುಡಿ ಸೈರಣೆಯೇ ಎಂದು ಪೂರ್ವಕರ್ಮಾಧಾರಿತ ಬದುಕಿನ ಬವಣೆಯನ್ನು ಎದುರಿಸುವ ಪರಿಯನ್ನು ನಮಗೆ ಅರುಹಿದ್ದಾರೆ ಮಾನ್ಯ ಗುಂಡಪ್ಪನವರು. ನಮಗೆ ಈ ಮುಕ್ತಕದಲ್ಲಿ no one is capable of closing the books of karma. They would have to wipe off all the consequences of their previous actions, which is impossible. So one has to bear the burden of the consequences of past karma. The only advice can be that of patience. Mankutima. ಸಾಧ್ಯ ಪಡದಾರಿಗಂ ನರಭಾಲ ಪಟ್ಟವನು, ಶುದ್ಧಪಡಿಸಲು ತೊಡೆದು ಪೂರ್ವದೆಲ್ಲವನು. ಹೊದ್ದೆ ಹರಿಯಲಿ ಬೇಕು ಕರ್ಮಶೇಷದ ಪಟವ, ಬುದ್ಧಿ ನುಡಿ ಸೈರಣೆಯೇ ಮಂಕುತಿಮ್ಮ. ಮಂಕುತಿಮ್ಮ ಮಂಕುತಿಮ್ಮ. ಒಂದು ಬೀಜ ಮೊಳಕೆಯೊಡೆದು ಸಸಿಯಾಗಿ ಗಿಡವಾಗಿ ಮರವಾಗಿ ಹೆಮ್ಮರವಾಗಲು
ಬೇಕಾದ ಎಲ್ಲಾ ಗುಣಗಳನ್ನು ತನ್ನಲ್ಲೇ ಅಡಕವಾಗಿ ಇಟ್ಟುಕೊಂಡಂತೆ ಪ್ರತಿ ಆತ್ಮನು ಒಂದು ದೇಹವನ್ನು ಬಿಡುವಾಗ ಆ ದೇಹದಲ್ಲಿ ಆದಂತಹ ಅನುಭವಗಳ ಗುಣಶೇಷವನ್ನು ತನ್ನ ಸೂಕ್ಷ್ಮ ಶರೀರದೊಳಗಿಟ್ಟುಕೊಂಡು ಬರುತ್ತದೆ. ಮತ್ತು ಸೂಕ್ತ ಪಾತ್ರ ಅಂದರೆ ಮತ್ತೊಂದು ದೇಹ ಸಿಕ್ಕರೆ ಆ ಗುಣಗಳನ್ನು ಪ್ರಕಟಗೊಳಿಸಿ ಮತ್ತಷ್ಟನ್ನು ಗಳಿಸಿ ಕೆಲವನ್ನು ಕಳೆದುಕೊಂಡು ಕಡೆಗೆ ಒಂದಿಷ್ಟು ಶೇಷವನ್ನು ಉಳಿಸಿಕೊಂಡು ಮುಂದಿನ ಪ್ರಯಾಣವನ್ನು ಮಾಡುತ್ತದೆ ಎನ್ನುತ್ತದೆ ನಮ್ಮ ಸನಾತನ ಧರ್ಮ. ಇದೊಂದು ನಿರಂತರ ಉರುಳುವ ಚಕ್ರ. ಎಲ್ಲಿಯ ತನಕ ಗುಣಶೇಷವಿದೆಯೋ ಅಲ್ಲಿಯ ತನಕ ಉರುಳುತ್ತಲೇ ಇರುವ ಚಕ್ರ. ಈ ಗುಣಶೇಷವನ್ನೇ ಹಣೆಯ ಬರಹ ನರಭಾಲಪಟ್ಟ ಎನ್ನುವುದು. ಇದನ್ನು ಒಂದೇ ಬಾರಿಗೆ ಅಳಿಸಿ ಹಾಕಲು ಸಾಧ್ಯವಿಲ್ಲ. ಆ ಪರಮಾತ್ಮ ಮನುಷ್ಯನಿಗೆ ಮಾತ್ರ ಕರುಣಿಸಿರುವ ವಿವೇಕವನ್ನು ಉಪಯೋಗಿಸಿ ಸತ್ವವನ್ನು ಒಳಗಿಳಿಸಿಕೊಂಡರೆ ಜಗತ್ತಿನ ಬಾಳಿಗೆ ಪೂರಕವಾಗಿರುವ ಎಲ್ಲಾ ಗುಣಗಳನ್ನೂ ಕ್ರಮೇಣ ಕಳೆದುಕೊಳ್ಳಬಹುದು. ತಂದದ್ದನ್ನು ಕಡಿಮೆಯಾಗಿಸುತ್ತಾ ಮತ್ತಷ್ಟನ್ನು ಗಳಿಸಿಕೊಳ್ಳದೆ ಪ್ರತಿ ಜನ್ಮದ ಅಂತ್ಯದಲ್ಲಿ ಶೇಷವನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಹೋದರೆ ಎಂದಾದರೂ ಒಂದು ದಿನ ಅದು ನಿಶ್ಶೇಷವಾಗಬಹುದು. ಆದರೆ ಕರ್ಮಶೇಷವೆಲ್ಲಿಯ ತನಕ ಇರುತ್ತದೆಯೋ ಅಲ್ಲಿಯ ತನಕ ಅದನ್ನು ಅನುಭವಿಸಲೇಬೇಕು. ಅದನ್ನು ಅನುಭವಿಸಿಯೇ ತೀರಿಸಿಕೊಳ್ಳಬೇಕು, ಅನ್ಯಥಾ ದಾರಿಯೇ ಇಲ್ಲ. ಆದರೆ ಅದನ್ನು ಕಡಿಮೆ ಮಾಡಿಕೊಳ್ಳಲು ಮಾನ್ಯ ಗುಂಡಪ್ಪನವರು ಬುದ್ಧಿ ನುಡಿ ಸೈರಣೆಯೇ ಎಂದು ಹೇಳಿದಂತೆ ವಿವೇಕದ ಮಾತನ್ನು ಕೇಳಿ ಅದು ಸೂಚಿಸುವ ಹಾದಿಯಲ್ಲಿ ತಾಳ್ಮೆಯಿಂದ ನಡೆಯಬೇಕು. ಆದರೆ ಇಂದಿನ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಈ ಜಗತ್ತಿಗೆ ಮತ್ತಷ್ಟು ಗಾಢವಾಗಿ ಅಂಟಿಕೊಳ್ಳಲು ಪ್ರತಿನಿತ್ಯ ಹೊಸ ಹೊಸ ಸಾಧನಗಳು ಮತ್ತು ಪ್ರಲೋಭನೆಗಳು ಹುಟ್ಟಿಕೊಳ್ಳುತ್ತಲೇ ಇವೆ. ಮನುಷ್ಯ ಮುಕ್ತಿಯ ಮಾರ್ಗಗಳನ್ನೆಲ್ಲ ಒಂದೊಂದಾಗಿ ಮುಚ್ಚಿಕೊಳ್ಳುತ್ತಿದ್ದಾನೆ. ಅಲ್ಲಿಯದೇನೋ ನಾನರಿಯೇ ಇಲ್ಲಿರುವಾಗ ಈ ಜಗತ್ತನ್ನು ಅನುಭವಿಸಿ ಬಿಡುತ್ತೇನೆ ಎನ್ನುವ ಅಜ್ಞಾನದ ಹಾದಿಯಲ್ಲೇ ನಡೆಯುವ ನಮಗೆ ನಮ್ಮ ಹಣೆಯ ಬರಹವನ್ನು ಅಳಿಸಿಕೊಳ್ಳಲು ಸಾಧ್ಯವೇ? ಪ್ರತಿಯೊಬ್ಬರೂ ಆಲೋಚನೆ ಮಾಡಬೇಕಾದ ವಿಷಯ. ಉದ್ಧರೇ ಆತ್ಮನಾತ್ಮಾನಂ ಎನ್ನುವಂತೆ ಪ್ರತಿಯೊಬ್ಬರು ಅವರವರ ಉದ್ಧಾರವನ್ನು ಅವರವರೇ ಮಾಡಿಕೊಳ್ಳಬೇಕು. ಪ್ರಯತ್ನ ಪಟ್ಟರೆ ಖಂಡಿತ ಸಾಧಿಸಬಹುದು. ಎಂತಹ ಶುದ್ಧವಾದ ವಿಚಾರ ನೋಡಿ. ಆದ್ದರಿಂದ ನಾವು ತಾಮಸ ತ್ಯಾಗ ರಾಜಸ ತ್ಯಾಗಕ್ಕೆ ಒಳಗಾಗದೆ ಸಾತ್ವಿಕ ತ್ಯಾಗವನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ಸಾರ್ಥಕಗೊಳಿಸುತ್ತಾ ಕರ್ಮಶೇಷವನ್ನು ಉಳಿಸಿಕೊಳ್ಳಬಾರದು. ಎಲ್ಲವನ್ನು ಕೂಡ ತೀರಿಸಿಕೊಂಡು ನೆಮ್ಮದಿಯಾಗಿ ಮುಕ್ತಿಯ ಪಥದಲ್ಲಿ ಜೀವನ್ಮುಕ್ತರಾಗಿ ಇರುವಂಥದ್ದು. ಉಳಿದ ವಿಚಾರಗಳನ್ನು ನಾಳೆ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.